ನಾನು ಮೀನಾಕ್ಷಿ ಪಾಟೀಲ್, ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ, ಒಕರಣ ಬಿ ಗ್ರಾಮ ಪಂಚಾಯತ್, ಬೀದರ್ ತಾಲೂಕು, ಬೀದರ್ ಜಿಲ್ಲೆ. ಮೇಡಮ್, ಹೊಕರಣ ಕೆ ಗ್ರಾಮದ ಜನರು ಅಲ್ಲಿನ ಸಮಸ್ಯೆ ಬಗ್ಗೆ ಜಾಸ್ತಿನೇ ಹೇಳ್ತಾ ಇದ್ದಾರೆ, ಅದ್ರ ಬಗ್ಗೆ ತಾವೇನು ಹೇಳ್ತೀರಿ? ಈಗ ಒಕರಣ ಕೆ ಗ್ರಾಮ ಹೆಂಗದ ಸ್ಲೋಪ್, ಜಿಯೋಗ್ರಫಿಕಲಿ ಆ ಕಡೆ ಸ್ಲೋಪ್ ಏರಿಯಾ ಅದ. ಆಗೋಸ್ಕರ ಅಲ್ಲಿ ಮಳೆಗಾಲದಾಗಂತೂ ಭಾಳ ನೀರು ಬರ್ತದೆ. ಇವಾಗೂ ಅದು ಸಮಸ್ಯೆ ಅದ, ಅದು ದೊಡ್ಡ ಮಟ್ಟದ ಸಮಸ್ಯೆ ಅದ. ಅಲ್ಲಿ ಕೆಲಸ ಆಗಬೇಕಾದ್ರೆ ಅದಕ್ಕೆ ಹೈಯೆಸ್ಟ್ ಅಮೌಂಟ್ ಬೇಕು. ಅದು ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಪಂಚಾಯತಿಯಿಂದ ನಾವು SBM ಮತ್ತು ನರೇಗಾ ಯೋಜನೆ 2 ಒಗ್ಗೂಡಿಸುವಿಕೆ ಯೋಜನೆಯಲ್ಲಿ ನಾವು ಗ್ರೇ ವಾಟರ್ ಮ್ಯಾನೇಜ್ಮೆಂಟ್ ಟ್ರೀಟ್ಮೆಂಟ್ ಅಂತೇಳಿದೆ, ಅದರಲ್ಲಿ ಎಸ್ಟಿಮೇಟ್ ಮಾಡಿದ್ದೀವಿ. ಅಲ್ಲಿ ಆ್ಯಕ್ಷನ್ ಪ್ಲಾನ್ ಅಪ್ರೂವಲ್ ಆದ ತಕ್ಷಣ ಆ ಕೆಲಸ ಶುರು. ಅಂದ್ರೆ ಹೈ ಅಮೌಂಟ್ ಏನು ಈಗ ಅಲ್ಲಿ ಆಗಸ್ಟ್ ತನಕ ಏನು ಮೇಡಮ್ ಅವರು ಇದು ಗ್ರಾಮ ಜನ ಅದೇ ಥರ ಏನು ತೊಂದರೆ? ಈಗ ಸದ್ಯಕ್ಕಂತೂ ಡ್ರೈನ್ ಎಕ್ಸಿಸ್ಟಿಂಗ್ ಅದಾವ ಅಲ್ಲಿ. ಅವು ಡ್ರೈನ್ ನಿರಂತರವಾಗಿ ನಾವು ಏನು ಮಾಡ್ತಾ ಇದ್ದೀವಿ, ಕ್ಲೀನ್ ಮಾಡ್ತಾ ಇದ್ದೀವಿ. ನಮ್ಮ ನಮ್ಮ ಕಡೆಯಿಂದ ಪಂಚಾಯತ್ ಲೆವೆಲಿಂದ ಎಷ್ಟು ಆಗ್ತದೋ ಅದು ನಾವು ರೆಗ್ಯುಲರ್ ಮಾಡ್ತಾ ಇದ್ದೀವಿ. ಇಲ್ಲಿವರೆಗೆ ಯಾವುದೇ ತರ ಒಳಚರಂಡಿ ಸ್ವಚ್ಛ ಮಾಡಿಲ್ಲ, ಕ್ಲೀನ್ ಮಾಡಿಲ್ಲ ಅಂತ ಅಲ್ಲಿ ಜನರ ಒಂದು ಹೇಳಿಕೆ ಇದೆ. ಮಿನಿಮಮ್ 15 ದಿವಸಕ್ಕೆ ಒಂದ್ಸಲ ನಮ್ಮ ಹತ್ರ ಚರಂಡಿ ಕ್ಲೀನ್ ಆಗ್ತಾವ. ಅದ್ರಗೋಸ್ಕರನೇ ನಮ್ಮ ಪಂಚಾಯತಿ ಒಳಗೆ 2 ಪರ್ಮನೆಂಟ್ ನಾವು ಲೇಬರ್ಸಿಗೆ ಏನು ಮಾಡೀವಿ, ಇಟ್ಕೊಂಡೇವಿ. ಅವರು ವಾರ 4 ಹಳ್ಳಿಯೊಳಗೆ ಒಂದೊಂದು ವಾರ ಒಂದೊಂದು ಕಡೆ ಕೆಲಸ ಮಾಡ್ಕೊತ ಹೋಗ್ತಾರೆ. सर 15 दिन में नहीं, 2 महीने भी साफ नहीं होती नाली, 1 साल में भी नहीं हो रही नाली साफ. तो उन्होंने बोल रहे कि जब से वैसी है नाली. ಇಲ್ಲ ಮೇಡಮ್, ನಿನ್ನ ನಮ್ಮ ಇದ್ರ ಹತ್ರನೇ ನಾವು ಎಲ್ಲ ಹೋಗಿ ವಿಸಿಟ್ ಮಾಡಿದಾಗ ಟೋಟಲ್ ಆಗಿ ಏನಪ್ಪ ಅಂದ್ರೆ ಅಲ್ಲಿ ಯಾವ ಚರಂಡಿನೂ ಕೂಡ ಕ್ಲೀನ್ ಇಲ್ಲ. ಅದು 15 ದಿವಸ ಹಿಂದೆ ಕ್ಲೀನ್ ಮಾಡಿಸಿ ಅದು ಎಲ್ಲ ಅಲ್ಲಿ ಏನು ನಮ್ಗೆ ಸಿಲ್ಟ್ ಬಂದಿತ್ತು, ಅದು ಟ್ರ್ಯಾಕ್ಟರ್ ಮುಖಾಂತರ ಎಲ್ಲ ಬೇರೆ ಕಡೆ ಶಿಫ್ಟೂ ಮಾಡೀವಿ. ಬಟ್ ಹಳ್ಳಿ ಲೆವೆಲ್ನಾಗ ಮತ್ತೆ ನಾವು ಕ್ಲೀನ್ ಮಾಡಿದ್ರು ಅವ್ರು ಪದೇ ಚರಂಡಿ ಒಳಗೆಲ್ಲ ಕಸ ತಂದು ಹಾಕ್ತಾ ಇರ್ತಾರೆ. ಇದರಿಂದ ತುಂಬಿರ್ತದೆ ಅಷ್ಟೇ. ಇಲ್ಲಿವರೆಗೆ 4 ಜನರು ಬೆಳ್ತಾಳೆ ಸರ್, ಸುದ್ದಿ ಹೇಳಿದ್ರಿ ಸರ್. ನಿಂದತ್ತೆ ಇದು ನೋಡ್ರಿ. ಆಗಲಿ, ಉಪಾಧ್ಯಕ್ಷ ಆಗಲಿ, ಸದಸ್ಯರಾಗಲಿ, ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಆಗಲಿ ನಮ್ಮ ಗ್ರಾಮಕ್ಕೆ ಭೇಟಿ ನೀಡಿಲ್ಲ ಅಂತ ಅವ್ರು ಅಲ್ಲಿನ ಅಭಿಪ್ರಾಯ ಇದೆ. ಅದ್ರ ಬಗ್ಗೆ ತಾವೇನು ಹೇಳ್ತೀರಿ? ಒಂದು ಉಪಾಧ್ಯಕ್ಷರಂತೂ ಅಲ್ಲೇ ಲೋಕಲ್ ಅದೇ ಹಳ್ಳಿಯವ್ರು ಇದಾರೆ. ಉಳಿದಿದ್ದು ಮೊದಲ ಮಾಜಿ ಅಧ್ಯಕ್ಷರು ಕೂಡ ಒಕರಣ ಕೇನಿಂದಾನೆ. ಇನ್ನು ಅಧ್ಯಕ್ಷರಾಗಲಿ ನಾನಾಗಲಿ ಟೈಮ್ ಟು ಟೈಮ್ ನಾವು ಆ ಕಡೆ ವಿಸಿಟ್ ಕೊಡ್ತಾ ಇರ್ತೀವಿ. ಯಾರ ಮನೆ ಸಾಫ್ ಮಾಡಿದ್ವಿ? ಎಲ್ಲಿ ಸಾಫ್ ಮಾಡಿದ್ವಿ? ಏನೇನು ಕೆಲಸಗಳು ಇರುತ್ತೆ ಅದನ್ನ ಮಾಡಿಸ್ತಾ ಬರ್ತೀವಿ. ಇನ್ನೊಂದು ರೋಡು ಒಂದು ಅದು ರೋಡ್ ಸಲುವಾಗಿ ಇದಾಗಿದೆ ಮೇಡಮ್, ಹಳೆ PDO. ನನಗೆ ಅದ್ರ ಬಗ್ಗೆ 3 ಲಕ್ಷ ವೆಚ್ಚದಲ್ಲಿ ಅದು ನಿರ್ಮಾಣ ಆಗಿದೆ. GPS ಖುದ್ದು ರೆಡಿ ಆಗಿದೆ ಮೇಡಮ್. ಬಟ್ ಅಲ್ಲಿ ಸ್ಥಳಕ್ಕೆ ಹೋಗಿ ಭೇಟಿ ನೀಡಿದಾಗ ಅಲ್ಲಿನ ಜನರು ಹೇಳಿದ್ರು ಯಾವುದೇ ತರ ಇಲ್ಲಿ ಒಟ್ಟು ಏನು ಕಾಮಗಾರಿ ಆಗಿಲ್ಲ ಅಂತ ಹೇಳಿದಾರೆ. ಆಲ್ರೆಡಿ ಅಲ್ಲಿ ಬೋರ್ಡ್ ಬರ್ದಿದೆ. ಅವ್ರು ಯಾರು ದೋಳಪ್ಪ ಅವರು ಮನೆ ಹತ್ರ. ಅದ್ರ ಬಗ್ಗೆ ತಾವೇನ್ ಹೇಳ್ತೀರಿ? ಇಲ್ಲ, ಅದು ಈಗ ಹಳೆ PDO. ಆಮೇಲೆ ಇದು ಏನ್ ಪಂಚಾಯತ್ಗೆ ಸಂಬಂಧಪಟ್ಟ ಜೈ ಅವರು ಆನ್ಸರ್ ಕೊಡ್ತಾರೆ. ಇಲ್ಲ, ಅವ್ರ ಆನ್ಸರ್ ಕೊಡೋದಾಯ್ತು ಮೇಡಮ್. ತಾವು ತನಿಖೆ ಕೂಡ ಲೆಟರ್ ಮಾಡಿ ತನಿಖೆ ಮಾಡ್ಬೋದಲ್ಲ? ತನಿಖೆ ಮಾಡ್ಲಿಕ್ಕೆ ನನಗೆ ಜನರಿಂದ ಯಾರಿಂದನೂ ಇಲ್ಲಿವರೆಗೆ ಯಾವುದೇ ರೀತಿ ದೂರು ಬಂದಿಲ್ಲ. ಅವ್ರು ದೂರು ಕೊಟ್ಟಿದ್ರೆ ನಾನು ಮೇಲಧಿಕಾರಿಗಳಿಗೆ ದೂರು ಕೊಡ್ತೇನೆ. ಇಲ್ಲ, ನಮ್ಗೇನು ಹೇಳಿಲ್ಲ. ನಾನು ಇಷ್ಟೆಲ್ಲ ಒಗ್ಗರಣಕ್ಕೆ ಹೋದಾಗ್ನು ಯಾರು ಅದ್ರ ಬಗ್ಗೆ ಮಾತಾಡಿಲ್ಲ. ಇಲ್ಲ ರೀ, ಮೇಡಮ್ ಅವ್ರು ಹೇಳ್ತಾರ 15 ದಿವಸಕ್ಕೊಂದ್ಸಲ ಸಾಫ್ ಮಾಡ್ತಾರ ಅಂತಾರ ನಾಲಿ. ಸಾಫ್ ಮಾಡಿದೆವು. ಇಲ್ಲಿಂದ ಯಾವ ಗಲ್ಲಿಂದ ಸಾಫ್ ಮಾಡ್ರಿ?
ಯಾರ ಮನೆ ಸಾಫ್ ಮಾಡಿದಿ ಸುಳ್ಳು ಹೇಳ್ ರಾಣಿ ಸುಳ್ಳು ಎಲ್ಲಿ ಸಾಫ್ ಮಾಡಿದಿ ನಾನೇ ಪೂರ ಅಲ್ಲಿ ಫೋಟೋ ಹಾಕಿಲ್ಲ ಮೆಂಬರ್ ಆಗ್ಯಾವ ಉಪಾಧ್ಯಕ್ಷರ ಓಡ್ರ ಅಮ್ಮದಲ್ರಿ ಉಪಾಧ್ಯಕ್ಷ ಒಂದ್ ಕೆಲಸ ಆಗತ್ತಿಲ್ಲ ಊರಾಗ ಒಂದ್ ಫೋಟೋ ಹಾಕಿದಿ देखो तुम आप अब डाले भाई कौन सा फोटो डाले डाले हमारे तुम्हारे ये गली साल में होगा कितने दिन को एक बार डालना पाउडर एक दिन को मांगो खेड़ वो साल को साहब ನಾಲ್ಕು ತಿಂಗಳು ಹೋಯ್ತು ಒಂದ್ ಕೆಪ್ಪಿ ಇತ್ತ ಬಾರ್ डाले साल में एक बार एक बार डाले एक बार डाले साल में दुनिया में दो माह ಡೆಂಗು ಹೋಗೋ ಬಚ್ಚೆ ದವಾಖಾನೆ ಇಲ್ಲಿ ಏನು ಕೊರೋನಾ ಬಿ ಊರಲ್ಲಿ ಏನೋ ಸರ್ಕಾರಿ ಸ್ಕೂಲ್ ಇದೆ ಸಾರಿ ಕೊರೋನಾಕ್ಕೆ ಊರಲ್ಲಿ ಏನೋ ಸರ್ಕಾರಿ ಸ್ಕೂಲ್ ಇದೆ ಅಲ್ಲಿನ ಶಿಕ್ಷಕರು ಜೊತೆ ಭೇಟಿ ಮಾಡಿದಾಗ ಅವರು ಸಹ ಹೇಳಿದ್ರು ಇಲ್ಲಿ ನಾನು ಬಂದು 10 ವರ್ಷ ಆಯ್ತು ಸರ್ ಯಾವುದೇ ತರಹದ ಒಂದು ಇಲ್ಲಿ ಸೌಕರ್ಯ ಇಲ್ಲ ನಮ್ಮ ಮಕ್ಕಳು ಸ್ಕೂಲಿಗೆ ಬರ್ಬೇಕಾದ್ರೆ ಒಂದು ಕೆಸರು ಮಣ್ಣು ಧೂಳಿ ಎಲ್ಲ ದಾಟ್ಬಿಟ್ಟು ಬರ್ಬೇಕಾಗ್ತದ ಅಂತಂದ್ರೆ ಮಕ್ಕಳಿಗೆ ಜಾಸ್ತಿ ಇನ್ಫೆಕ್ಷನ್ ಆಗ್ತಾ ಇದೆ ಇದ್ರ ಕಡೆ ಯಾರು ಗಮನ ಹರಿಸ್ತಾ ಇಲ್ಲ ಅಂತ ಈಗ ಹೇಳ್ತಾ ಅದು ಇದ್ರು. ನಾನು ಅದ್ರ ಬಗ್ಗೆ ಮೊದಲೇ ಹೇಳಿದೆ ಆ ರೋಡ್ ಸ್ಪೆಷಲಿ ಬೈ ನೇಚರೇ ಅದು ಆ ರೀತಿ ಇದೆ ಅಲ್ಲಿ ಸ್ಲೋಪ್ ಇದೆ ಮ್ಯಾಲಿಂದ ನೀರೆಲ್ಲ ಹರ್ಕೊಂಡು ಹೋಗ್ತಾವ ಇವಾಗ ಇಲ್ಲಿ ಈ ಒಂದು ಗ್ರಾಮಕ್ಕೆ ಹೊಗ್ರಣಕ್ಕೆ ಗ್ರಾಮಕ್ಕೆ ಬಂದು ನಾನು ಕಳೆದ 10 ವರ್ಷಗಳಿಂದ ಸೇವೆ ಸಲ್ಲಿಸ್ತಿದ್ದೇನೆ. ಆದರೆ ಸುಮಾರು ವರ್ಷಗಳಿಂದ ಇಲ್ಲಿ ಈ ಊರಲ್ಲಿ ಒಳಗಡೆ ಬರಬೇಕಾದರೂ ರಸ್ತೆ ಚೆನ್ನಾಗಿರಲಿಲ್ಲ. 2-3 ವರ್ಷದ ಕೆಳಗಲ್ಲಿ CC ರೋಡ್ ಆದ್ರೂ ಆಗಿದೆ. ಇದಕ್ಕಿಂತ ಮೊದಲು ಕಚ್ಚಾ ರೋಡ್ ಇತ್ತು. ನಾನು ಸಿಂಧೋಲ್ ಹೋಗ್ಬೇಕಾದ್ರೂ ನಾನು ನೋಡ್ತಾ ಇದ್ದೆ ಇಲ್ಲಿವರೆಗೆ ಮೊಳಕಾಲ್ವರೆಗೆ ನೀರು ನಿಲ್ತಾ ಇತ್ತು. ಈಗ ಅದು ದೊಡ್ಡ ಪ್ರಮಾಣದ ಚರಂಡಿ ಆದ ತಕ್ಷಣ ಅವು ನೀರು ಆ ಕಡೆ ಡೈವರ್ಟ್ ಆಗೋದು. ಈಗ ನಾವು ಇಟ್ಟಿದ್ದೀವಿ ಗ್ರೇ ವಾಟರ್ ಮ್ಯಾನೇಜ್ಮೆಂಟ್ ಅಲ್ಲಿ ಆಗ್ಯದ. ಮೋಸ್ಟ್ಲಿ ಇನ್ನೊಂದ್ 2 ತಿಂಗಳು ಅಥವಾ 1 ತಿಂಗಳಲ್ಲಿ ಅದು ಅಪ್ರೂವಲ್ ಆಗಿ ಬಂದ್ರೆ ನಾವು ಕೆಲಸ ಶುರು ಮಾಡ್ತೀವಿ. ಅದು ಓಕೆ ಮೇಡಮ್. ಈಗ ಇದ್ದಂತ ಏನ್ ಜನಗಳು ಇದ್ದಾರೆ ಈಗ ಅವ್ರು ಓಡಾಡಕ ಮಾಡ್ಲಕ ಸ್ವಲ್ಪ ಓಡಾಡ್ಲಿಕ್ಕೆ ಈಗ CC ರೋಡ್ ಅದನ್ನೇ ಅಲ್ರಿ. ರೋಡ್ ಪೂರಾ ಹಣದಿ ಅದ, 2 ಸಂಕಳಿ ಅದ. ಅಲ್ಲಿ ಒಂದ್ ಸಂಕಳಿ ಬಿ ಇಲ್ಲ. ಒಂದ್ ಹೆಣ್ಮಗಳಿಗೆ ಎಲ್ಲಾರ ಅಲ್ಲಿ ಸಂಡಾಸ್ ಹೋಗ್ಲಾಕ್ ಬರೋದು, ಒಂದ್ ಟ್ರಾಕ್ಟರ್ ಹೋದ್ರೆ ಒಂದ್ ಸೈಕಲ್ ಹೋಗ್ಲಾಕ್ ಬರೋದು. ಪಂಚಾಯತ್ ಲೆಟರ್ ಕೊಟ್ರಿ? ಲೆಟರ್ ಕೊಟ್ಟಿಲ್ಲ. ಇಲ್ಲ ಹಿಂಗೆ ಯಾರು ಮುಂದಾದ್ರೂ ಅವ್ರಿಗೆ ಪಾಪ ಸಿನ್ಬೇಕಂತ ಯಾರು ಹೋಗರಿಲ್ಲ. ಹಿಂಗೆ ಕೆಸರಾಗೆ ಓಡಾಡದ್ರಿ. ನಿಮ್ದು ಪಂಚಾಯತ್ ಮೆಂಬರ್ ಅವ್ರಿಗೆ ಹೇಳಿದ್ರೆ ಎಲ್ಲರಿಗೂ ಹೇಳ್ತೇವ್ರಿ. ಹೇಳಿದ್ರೆ ಯಾರು ಏನ್ ಮಾಡಲ್ರಿ. ನಾಲಿ ಮಾಡಲ್ರಿ. ಕಿಲೋಮೀಟರ್ ಕಡಿಕೊಂಡ್ ಬೀಳತ್ತೀವಿ, ಬೇಗನ ಬಂದ್ಕಂದ್ ಕಾಲ್ ಜಾರಿಗೆ ಬೀಳತ್ತಿದೀವಿ. ಎಷ್ಟಲ್ಲಿ ಬಿದ್ದೇವ್ರಿ. ಈಗ ಬಂದಾರ ಮೇಡಮ್ ಅವ್ರು ಯಾರು ಚೆಕ್ ಮಾಡಿ? ಇಲ್ರಿ. ಕಟ್ಟಡದ ಹತ್ರ ಏನೇ ಇರಲಿ ಎಲ್ಲಾನು ಕ್ಲೀನ್ ಮಾಡ್ಕೊತ ಬರ್ತೇವೆ. ಇಲ್ಲ ಮೇಡಮ್, ಅಲ್ಲಿ ಜನರು ಹೇಳ್ತಾ ಇದಾರೆ ಒಟ್ ಇಲ್ಲಿ ಯಾರು ಬಂದು ಸ್ವಚ್ಛತೆ ಮಾಡ್ತಾ ಇಲ್ಲ. ನಾನೇ ಸ್ವತಃ ಹೋಗಿ ಮಾಡ್ಸಿದೇನ್ರಿ. ಯಾಕೆ ಮಾಡ್ಸಿಲ್ಲ? ಮುಖನೇ ತೋರಿಸಿಲ್ಲ ಅಂತ ಹೇಳ್ತಾ ಇದಾರೆ. ಬರ್ತಾರೆ ಕೆಲಸ ಮಾಡಂಗಿಲ್ಲ ಅಂತ ಹೇಳ್ತಾರೆ ಮೇಡಮ್. ಒಂದ್ ವಿಷಯ ಹೇಳಕ್ ಇಷ್ಟಪಡ್ತೀನಿ. ಆ ಹಳ್ಳಿ ಒಳಗ ಸಾಕಷ್ಟು ಜನ ಅಲ್ಲಿ ಲೋಕಲ್ ಇರಲ್ಲ. ಬಹಳಷ್ಟು ಜನ ಔಟ್ಸೈಡ್ ಮುಂಬೈ, ಹೈದರಾಬಾದ್ ಏನೋ ಲೊಕೇಟೆಡ್ ಅದಾರ. ಉಳಿದಿದ್ದು इन दोनों के लफड़े में मेरे को क्यों फंसा के रखा है? उठा ले रे बाबा, उठा ले. ಸ್ವಲ್ಪ ಜನ ಏನಿರ್ತಾರ, ನಾವು 11-12 ಗಂಟೆಗೆ ಹೋಗೋಷ್ಟ್ರಲ್ಲಿ ಅವರು ಹೊಲಕ್ಕೋ ಎಲ್ಲೋ ಹೋಗಿರ್ತಾರ. ಅವ್ರಿಗೆ ನಂದು ಭೇಟಿ ಆಗಲ್ಲ ಸಹಜ. ಇನ್ನು ನಾವೇನಾದ್ರೂ ಗ್ರಾಮ ಸಭಾ ಅದು ಇದು ಇಟ್ಟಾಗ ಜನ ಜಮಾ ಆಗ್ತಾರೆ ಅಷ್ಟೇ. ತಾವು ಎಷ್ಟು ದಿವಸ ಇದು ಮಾಡ್ಕೊಡ್ತೀರಿ ಮೇಡಮ್? ಏನು JCB ಕೆಲಸ 2 ದಿವಸಲ್ಲಿ ಆಗುತ್ತೆ. ಇನ್ನು ಚರಂಡಿ ಸ್ವಚ್ಛತೆ ಅಂತೂ ನಾಳೆಯಿಂದ ಮತ್ತೆ ಅವರು ಅಲ್ಲ ಆ ಊರಿಂದ ಮತ್ತೆ ಕ್ಲೀನ್ ಆಗ್ತದೆ. JCB ಕ್ಲೀನ್ ಆಗ್ತದೆ ಮೇಡಮ್. JCB ಹಚ್ತೀವಿ ಬಿಡ್ರಿ.